ಇಂಡಿಯನ್ ಏರ್ಫೋರ್ಸ್ ಸ್ಟೇಷನ್ ಕಾಂಪೌಂಡ್ ಹತ್ತಿರದಲ್ಲಿ ಏನಾದರೂ ಸೈಟ್ ಆಲ್ರೆಡಿ ತಗೊಂಡಿದ್ದೀರಾ ಅಥವಾ ತಗೋಬೇಕಂತ ಇದ್ದೀರಾ? ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಾನು ಹೇಳಕ್ಕೆ ಹೊರಟಿರುವಂತಹ ಇನ್ಫಾರ್ಮೇಷನ್ ಆಲ್ಮೋಸ್ಟ್ ಮೋರ್ ದೆನ್ 90% ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ. ನೀವೊಂದು ಪ್ರಾಪರ್ಟಿ ಬಯರ್ ಆಗಿದ್ರೆ ಈ ವಿಷಯನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರೀಸೆಂಟಾಗಿ ಹೈಕೋರ್ಟ್ ಆಫ್ ಕರ್ನಾಟಕ ಕೊಟ್ಟಿರುವಂಥ ಜಡ್ಜ್ಮೆಂಟ್ ಪ್ರಕಾರ ಇಂಡಿಯನ್ ಏರ್ಫೋರ್ಸ್ ಕಾಂಪೌಂಡ್ ಅಕ್ಕಪಕ್ಕದಲ್ಲಿ ಕಟ್ಟಿರುವಂತಹ ಮನೆಗಳು ಅಥವಾ ಇರುವಂಥ ಸೈಟ್ಸ್ಗಳಿಗೆ ನೇರವಾಗಿ ತೊಂದರೆ ಆಗಬಹುದು. ನಿಮ್ಮ ಸೈಟ್ ರಿಜಿಸ್ಟ್ರೇಷನ್ ಆಗಿದ್ರು, ಖಾತಾ ಆಗಿದ್ರು, ಲೇಔಟ್ ಅಪ್ರೂವಲ್ ಆಗಿದ್ರು, ಕೆಲವೊಂದು ಜಾಗಗಳಲ್ಲಿ ಮನೆ ಕಟ್ಟೋದಕ್ಕೆ ಪರ್ಮಿಷನ್ ಸಿಗದೆ ಹೋಗ್ಬೋದು. ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮಸ್ಕಾರ, ಇನ್ಸ್ಟಾಭೂಮಿಗೆ ಸ್ವಾಗತ. ನೀವೇನಾದರೂ ಬ್ಯಾಂಗ್ಳೂರ್ನಲ್ಲಿ ಒಂದು ಸೈಟ್, ಮನೆ ಅಥವಾ ಒಂದು ಫ್ಲ್ಯಾಟ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತಂದರೆ ಇನ್ಸ್ಟಾಭೂಮಿನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಟೀಮ್ ನಿಮಗೆ ಡಾಕ್ಯುಮೆಂಟ್ ಸ್ಕ್ರೂಟ್ನಿ, ಅಗ್ರಿಮೆಂಟ್ ಡ್ರಾಫ್ಟಿಂಗ್, ಸೇಲ್ ಡೀಡ್ ಡ್ರಾಫ್ಟಿಂಗ್ ಹಾಗೆ ಪ್ರಾಪರ್ಟಿಯ ರಿಜಿಸ್ಟ್ರೇಷನ್ ಸಪೋರ್ಟ್ ಕೊಡ್ತಾರೆ. ಇವತ್ತು ನಾನು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಂತ ಇರುವಂಥ ಬಯರ್ಸಿಗೆ ಕರ್ನಾಟಕ ಹೈಕೋರ್ಟ್ ಕೊಟ್ಟಿರುವಂತಹ ಮಹತ್ವದ ಒಂದು ಆದೇಶದ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಈ ಕೋರ್ಟಿನ ಆದೇಶದ ಪ್ರಕಾರ ಯಲಹಂಕ ಏರ್ಫೋರ್ಸ್ ಸ್ಟೇಷನ್ ಕಾಂಪೌಂಡ್ ಸುತ್ತಮುತ್ತ ಇರುವಂತಹ ಜಮೀನುಗಳು ಹಾಗೆ ಸೈಟ್ಗಳಿಗೆ ಸಂಬಂಧಪಟ್ಟಿದ್ದಾಗಿದೆ. ಮೊದಲಿಗೆ ಈ ಪ್ರಕರಣದ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ. ಗೌರ್ಮೆಂಟ್ ಆಫ್ ಇಂಡಿಯಾ ವರ್ಕ್ಸ್ ಆಫ್ ಡಿಫೆನ್ಸ್ ಆ್ಯಕ್ಟ್ 1903 ಅಡಿಯಲ್ಲಿ ಒಂದು ನೋಟಿಫಿಕೇಶನ್ ಹೊರಡಿಸಿತ್ತು. ಈ ನೋಟಿಫಿಕೇಶನ್ ಪ್ರಕಾರ ಏರ್ಫೋರ್ಸ್ ಸ್ಟೇಷನ್ ಯಲಹಂಕದ ಹೊರಗಿನ ಕಾಂಪೌಂಡಿಂದ 100 ಮೀಟರ್ಸ್ವರೆಗೂ ಯಾವುದೇ ರೀತಿ ಬಿಲ್ಡಿಂಗ್ ಸ್ಟ್ರಕ್ಚರ್ ಅಥವಾ ಕನ್ಸ್ಟ್ರಕ್ಷನ್ಗೆ ನಿಷೇಧ ಹೇರಲಾಗಿತ್ತು. ಅಂದರೆ ಮನೆ, ಅಪಾರ್ಟ್ಮೆಂಟ್, ಕಮರ್ಷಿಯಲ್ ಬಿಲ್ಡಿಂಗ್ ಅಥವಾ ಯಾವುದೇ ರೀತಿ ಸ್ಟ್ರಕ್ಚರ್ಸ್ನ ಬಿಲ್ಡ್ ಮಾಡೋದಕ್ಕೂ ರಿಸ್ಟ್ರಿಕ್ಷನ್ ಹೇರಲಾಗಿತ್ತು. ನಂತರ ಡೆಪ್ಯೂಟಿ ಕಮಿಷನರ್ ಈ ಸಂಬಂಧ ಒಂದು ಗೆಜೆಟ್ ನೋಟಿಫಿಕೇಶನ್ ಕೂಡ ಹೊರಡಿಸಿದ್ರು. ಆದರೆ ಒಂದು ದೊಡ್ಡ ಸಮಸ್ಯೆ ಏನಾಯ್ತಂತ ಅಂದರೆ ಈ ರಿಸ್ಟ್ರಿಕ್ಷನ್ನಿಂದ ಪ್ರಭಾವಿತರಾದ ಲ್ಯಾಂಡ್ ಓನರ್ಸ್ಗೆ ಸಿಗಬೇಕಾದಂತಹ ಕಾಂಪನ್ಸೇಷನ್ ಪ್ರೋಸೆಸ್ಸು ಕೂಡ ಕಂಪ್ಲೀಟ್ ಆಗಲಿಲ್ಲ. ಈ ವಿಷಯ ಕರ್ನಾಟಕ ಹೈಕೋರ್ಟ್ ಮುಂದೆ ಬಂದಾಗ ಬಹಳ ಮುಖ್ಯವಾದ ಒಂದು ಅಬ್ಸರ್ವೇಷನ್ ಮಾಡಿದೆ. ಕೋರ್ಟ್ ಹೇಳಿದ್ದು, ಸರ್ಕಾರ ಕಾಂಪನ್ಸೇಷನ್ ಪ್ರೋಸೆಸ್ನ ಸಮಯಕ್ಕೆ ಸರಿಯಾಗಿ ಕಂಪ್ಲೀಟ್ ಮಾಡದೇ ಇರ್ಬೋದು, ಹಾಗಂತ ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಲ್ಲ. ಅಂದರೆ ಸರ್ಕಾರ ಯಾವುದೇ ರೀತಿ ಆ್ಯಕ್ಷನ್ ತಗೊಂಡಿಲ್ಲ ಅಂತ ಅಂದರೆ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಯಾರು ಹೇಳೋಕ್ಕಾಗೋದಿಲ್ಲ. ಕೋರ್ಟ್ ಸ್ಪಷ್ಟವಾಗಿ ಏನೇನು ಹೇಳಿದೆ ಅಂತ ಅಂದರೆ ರಿಸ್ಟ್ರಿಕ್ಷನ್ ಇನ್ನೂ ಜಾರಿನಲ್ಲೇ ಇದೆ. 100 ಮೀಟರ್ ಒಳಗಡೆ ಕನ್ಸ್ಟ್ರಕ್ಷನ್ಗೆ ಪರ್ಮಿಷನ್ ಕೊಡಬಾರ್ದು. ಸರ್ಕಾರ ಎಫೆಕ್ಟೆಡ್ ಪ್ರಾಪರ್ಟೀಸ್ ಗುರುತಿಸಬೇಕು, ಲ್ಯಾಂಡ್ ಓನರ್ಸ್ಗೆ ನೋಟಿಸ್ ಕೊಡಬೇಕು, ಎನ್ಕ್ವೈರಿ ನಡೆಸಬೇಕು, ಕಾಂಪನ್ಸೇಷನ್ ಫಿಕ್ಸ್ ಮಾಡಿ ಅವಾರ್ಡ್ ಪ್ರೋಸೆಸ್ ಮಾಡಬೇಕು. ಇದು ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧವಾಗಿರುವಂತಹ ವಿಷಯ ಆಗಿರೋದ್ರಿಂದ ಈ ಜಾಗಗಳಲ್ಲಿ ಗಿಡ ಮತ್ತು ಮರಗಳನ್ನು ಕೂಡ ಬೆಳೆಯೋ ಹಾಗಿಲ್ಲ. ಕೋರ್ಟ್ ಈ ವಿಷಯವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದೆ. ನಿಮಗೆ ಈ ಕರ್ನಾಟಕ ಹೈಕೋರ್ಟಿನ ಜಡ್ಜ್ಮೆಂಟ್ ಕಾಪಿ PDF ಫಾರ್ಮ್ನಲ್ಲಿ ಬೇಕು ಅಂತ ಅಂದರೆ ಏರ್ಫೋರ್ಸ್ ಅಂತ ಕಮೆಂಟ್ ಮಾಡಿ, ನಾವು ನಿಮಗೆ ಪರ್ಸ್ನಲಿ DM ಮಾಡ್ತೀರಿ. ಸಾಮಾನ್ಯವಾಗಿ ಈ ಸೈಟ್ ತಗೊಳ್ಳುವಂತಹ ಬಯರ್ಸ್ ಜನರಲ್ ಆಗಿ ನೋಡುವಂಥ ಡಾಕ್ಯುಮೆಂಟ್ಸ್ ಏನಂತ ಅಂದರೆ ರಿಜಿಸ್ಟ್ರೇಷನ್ ಆಗಿದೆಯಾ, ಮತ್ತು ಖಾತಾ ಜನರೇಟ್ ಆಗಿದೆಯಾ, ಹಾಗೆ ಲೇಔಟ್ ಅಪ್ರೂವಲ್ ಆಗಿದೆಯಾ ಅಂತ ನೋಡ್ತಾರಷ್ಟೆ. ಆದರೆ ಅದು ಸಾಕಾಗಲ್ಲ. ಯಾಕಂತ ಅಂದರೆ ಕೆಲವೊಂದು ಪ್ರಾಪರ್ಟೀಸ್ಗಳ ಮೇಲೆ ಸರ್ಕಾರದ ನಿರ್ಬಂಧಗಳಿರ್ತವೆ. ವಿಶೇಷವಾಗಿ ಏರ್ಫೋರ್ಸ್ ಏರಿಯಾ, ಮಿಲಿಟರಿ ಏರಿಯಾ, ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್, ಏರ್ಪೋರ್ಟ್ ಬಫರ್ ಝೋನ್, ಹೈವೇ ಬಫರ್ ಝೋನ್, ಲೇಕ್ ಬಫರ್ ಝೋನ್, ರಾಜಕಾಲುವೆ ಬಫರ್ ಝೋನ್ಗಳ ಹತ್ರ ಇರುವಂತಹ ಸೈಟ್ಸ್ಗಳ ಮೇಲೆ ಹೆಚ್ಚಿನ ಗಮನ ಇರಬೇಕು. ಇಲ್ದಿದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಒಂದು ಸೈಟ್ ತಗೊಂಡ್ಮೇಲೆ ಮನೆ ಕಟ್ಟೋದಕ್ಕೆ ಪರ್ಮಿಷನ್ ಸಿಗದೆ ಹೋಗ್ಬೋದು. ಹಾಗಾದರೆ ನೀವು ಸೈಟ್ ತಗೊಳ್ಳೋಕೆ ಮುಂಚೆ ಏನು ಮಾಡಬೇಕು ಅಂತಂದರೆ ನಾನೀಗ ಹೇಳುವಂತಹ 5 ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಅದೇನಂದರೆ ಲೀಗಲ್ ಒಪಿನಿಯನ್ ತಗೋಬೇಕು, ಗೆಜೆಟ್ ನೋಟಿಫಿಕೇಶನ್ನ ಚೆಕ್ ಮಾಡಬೇಕು, ಡಿಫೆನ್ಸ್ ರಿಸ್ಟ್ರಿಕ್ಷನ್ ಝೋನ್ ಇದೆಯಾ ಅಂತ ನೋಡಬೇಕು, ಬಿಲ್ಡಿಂಗ್ ಅಪ್ರೂವಲ್ ಸಿಗುತ್ತದಾ ಅಂತ ಹೇಳಿ ವೆರಿಫೈ ಮಾಡಬೇಕು, ಸರ್ವೆ ಮತ್ತು ಟೆಕ್ನಿಕಲ್ ವೆರಿಫಿಕೇಶನ್ ಮಾಡಿಸ್ಕೊಳ್ಬೇಕು. ಈ ಚೆಕ್ಸ್ನ ನೀವು ಮಾಡಿದ್ರೆ ಮುಂದೆ ಆಗುವಂತಹ ದೊಡ್ಡ ಸಮಸ್ಯೆಯಿಂದ ತಪ್ಪಿಸ್ಕೋಬೋದು. ಸಾಮಾನ್ಯವಾಗಿ ನಿಮ್ಮ ಲೈಫ್ ಟೈಮ್ ಸೇವಿಂಗ್ಸಿಂದ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡೋ ಮುಂಚೆ ಲೀಗಲ್ ಮತ್ತು ಟೆಕ್ನಿಕಲ್ ವೆರಿಫಿಕೇಷನ್ನ ಮಾಡಿಸಿದ್ರೆ ನಿಮ್ಮ ಫ್ಯೂಚರ್ ಸೆಕ್ಯೂರ್ ಆಗಿರುತ್ತೆ. ಇವತ್ತು ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನಿಂದ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇರೋವಂಥ ಬಯ್ಯರಿಗೆ ಹೆಲ್ಪ್ ಆಗ್ತಾ ಇದೆ ಅಂತಂದರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂತ ಇರುವಂಥ ನಿಮ್ಮ ಫ್ರೆಂಡಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಲೀಗಲ್ ಮತ್ತು ಡಾಕ್ಯುಮೆಂಟ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳಿಗಾಗಿ
ಇನ್ಸ್ಟಾ ಭೂಮಿನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.